ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರಿಗೆ ಬಂಡಾಯದ ಬಿಸಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಷ್ಟೇ ಸಂಧಾನ ಸಭೆಗಳನ್ನ ಮಾಡಿದ್ರೂ ಕೂಡ ಯಾವುದೂ ಫಲ ಕೊಟ್ಟಿಲ್ಲ ಅನ್ನುವಂತ ವಿಚಾರ ಬಿಜೆಪಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಂಡಾಯ. ಪುತ್ರ ರಘು ಚಂದನ್ಗೆ ಟಿಕೆಟ್ ಸಿಗದಿದ್ದಕ್ಕೆ ಎಂ ಚಂದ್ರಪ್ಪ ಅವರು ಸಿಟ್ಟಾಗಿದ್ದಾರೆ. ಅಪ್ಪ ಮಗನ ಬಂಡಾಯ ಶಮನಕ್ಕೆ ಬಿಜೆಪಿ ವರಿಷ್ಠರು ಕಸರತ್ತು ನಡೆಸುತ್ತಿದ್ದಾರೆ. ರಘು ಚಂದನ್ ಎಂ ಚಂದ್ರಪ್ಪ ಮನೆಗೆ ಎಂಎಲ್ಸಿ ರವಿಕುಮಾರ್ ಭೇಟಿ ಕೊಟ್ಟರು. ಎಂ ಚಂದ್ರಪ್ಪ ಮನೆಯಲ್ಲಿ ತಡರಾತ್ರಿ ತನಕ ಕೂಡ ಮನವೊಲಿಕೆಗೆ ಪ್ರಯತ್ನ ಆಗಿದೆ. ಬಟ್ ಎಷ್ಟರ ಮಟ್ಟಿಗೆ ಅದು ಫಲ ಕೊಟ್ಟಿದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ರವಿಕುಮಾರ್ ಮನವೊಲಿಕೆಗೆ ಚಂದ್ರಪ್ಪ ಪುತ್ರ ರಘು ಚಂದನ್ ಒಪ್ಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 3ಕ್ಕೆ ನಾಮಪತ್ರ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ ರಘು ಚಂದನ್. ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು, ಸಾಮಾನ್ಯ ಕಾರ್ಯಕರ್ತರ ರೀತಿ ನಾವು ಕೆಲಸ ಮಾಡಿದ್ವಿ, ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತೀವಿ, ಕ್ಷೇತ್ರದ ಆಗು ಹೋಗುಗಳ ಜೊತೆಗೆ ಜನರ ಸಮಸ್ಯೆಗಳ ಜೊತೆಗೆ ಇದ್ದವರನ್ನ ಬಿಟ್ಟು ಯಾರೋ ಹೊರಗಿನವ್ರಿಗೆ ಟಿಕೆಟ್ ಕೊಡ್ತೀರಿ ಅಂದ್ರೆ ನಾವ್ಯಾಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರಬಾರ್ದು? ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿ ಆಗೋದು ಫಿಕ್ಸ್ ಅನ್ನುವಂತಹ ವಿಚಾರವನ್ನ ನಿನ್ನೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ರಘು ಚಂದನ್ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬಹಳ ಸ್ಪಷ್ಟವಾಗಿ ಕಡ್ಡಿ ತುಂಡಾದಂತೆ ಮಾತಾಡ್ಬಿಟ್ಟಿದ್ದಾರೆ ರಘು ಚಂದನ್. ಸಾಮಾನ್ಯ ಕಾರ್ಯಕರ್ತ ನಾನು, ನಮಗೆ ಮನೆ ಹಾಕಲ್ಲ, ಹೊರಗಿನವ್ರಿಗೆ ಟಿಕೆಟ್ ಕೊಡ್ತೀರಿ ಅಂತ ಆದ್ರೆ ನಾನು ಯಾಕೆ ಪಕ್ಷೇತರ ಅಭ್ಯರ್ಥಿ ಆಗಬಾರ್ದು ಅಂತ ಬೆಂಬಲಿಗರ ಒತ್ತಡಕ್ಕೆ ಮಣಿದು ಪಕ್ಷೇತರ ಅಭ್ಯರ್ಥಿ ಆಗ್ತಿದ್ದೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಸಂಧಾನ ಸಭೆಗಳು ಕೂಡ ಫಲ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಕೋಟೆನಾಡು ಚಿತ್ರದುರ್ಗದಲ್ಲಿ? ಜೊತೆ ನೀವು ಹೇಳ್ದಂಗೆ ಖಂಡಿತವಾಗ್ಲು ಏನಂದ್ರೆ ಬಿಜೆಪಿ ಪಾರ್ಟಿಯಲ್ಲಿ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ 7 ಜನ ಶಾಸಕರು ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಆದ್ರೆ ಈ ಪಾರ್ಟಿ ಅಂತ ಬಂದಾಗ ಬಾವುಟ ಕಟ್ಟಲಿಕ್ಕೆ, ಗೂಟ ನೀಡ್ಲಿಕ್ಕೆ, ಮತ್ತೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಚಿತ್ರದುರ್ಗದ ಬಿಜೆಪಿ ಕಾರ್ಯಕರ್ತರು ಬೇಕು. ಆದ್ರೆ ಸ್ಥಾನಮಾನ ಬಂದಾಗ ಮತ್ತೆ ಏನಾದ್ರು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶಗಳು ಕೇಳಿದಾಗ ಹೊರಗಿನವ್ರಿಗೆ ಮನೆ ಹಾಕ್ತಾರಂತ ಅಂತ ಹೇಳ್ಬಿಟ್ಟು ರಘು ಚಂದನ್ ಅವರು ನೇರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಚಂದ್ರಪ್ಪ ಮತ್ತೆ ಚಂದ್ರಪ್ಪನ ಮಗ ರಘು ಚಂದನ್ ಏನಿದ್ದಾರೆ ಸಂಪೂರ್ಣವಾಗಿ ಕ್ಲಿಯರ್ ಕಟ್ಟಿದ್ದಾರೆ. ಯಾಕಂದ್ರೆ ರಾಷ್ಟ್ರೀಯ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ಆದ್ರೆ ಕಳೆದ ರಾತ್ರಿ ತಡರಾತ್ರಿ ಏನು ಎಂಎಲ್ಸಿ ರವಿಕುಮಾರ್ ಕೂಡ ಮನೆಗೆ ಸುಮಾರು ತಡರಾತ್ರಿ 12-12:30 ತನಕ ಕೂಡ ಸಾಕಷ್ಟು ರಘು ಚಂದನ್ ಮತ್ತೆ ಅವರ ತಾಯಿ ಚಂದ್ರಕಲಾ ಅವ್ರ ಜೊತೆಗೆ ಏನ್ ಮೀಟಿಂಗ್ ಮಾಡ್ತಾರೆ. ಆದ್ರೆ ಮೀಟಿಂಗ್ ಅಲ್ಲಿ ಮನವೊಲಿಕೆ ಅಂತ ಮಾಡುವಂತ ಪ್ರಯತ್ನ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಈ ಸಾರಿ ಬಿಜೆಪಿ ಆಡಳಿತಕ್ಕೆ ಬರ್ಬೇಕಂದ್ರೆ ಪ್ರತಿಯೊಂದು ಕ್ಷೇತ್ರದ ಅಭ್ಯರ್ಥಿಯು ಕೂಡ ಇಂಪಾರ್ಟೆಂಟ್ ಅಂತೇವೆ. ಅದೇ ರೀತಿ ಗೋವಿಂದ ಕಾರಜೋಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರವಿಕುಮಾರ್ ಕೇಳ್ತಾರೆ. ಆದ್ರೆ ರಘು ಚಂದನ್ ಮತ್ತೆ ಅವ್ರ ತಾಯಿ ಇಬ್ರು ಕೂಡ ನಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಬೆಳವಣಿಗೆ ಇಲ್ಲಿ ಇಂಪಾರ್ಟೆಂಟ್ ಕೇಳಿ ಬರ್ತಿದೆ. ಶಾಸಕ ಬಿಜೆಪಿ ಶಾಸಕ ಹೊಳಲ್ಕೆರೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಶಾಸಕ ಏನಿದ್ದಾರೆ ಚಂದ್ರಪ್ಪ ಅವರು ಕೂಡ ಏನು ಕಳೆದ ರಾತ್ರಿ ಕೂಡ ಸಾಕಷ್ಟು ಇಲ್ಲಿನ ಎಂಎಲ್ಎಗಳು ಮತ್ತೆ ಅದರಲ್ಲೂ ಕಾಂಗ್ರೆಸ್ ಶಾಸಕರು ಮತ್ತೆ ಕಾಂಗ್ರೆಸ್ನ ಮುಖಂಡರು ಮತ್ತೆ ಸಾಕಷ್ಟು ಕಾರ್ಯಕರ್ತರನ್ನ ರಾತ್ರಿ ಗೌಪ್ಯವಾಗಿ ಭೇಟಿ ಮಾಡಿದ್ದಾರೆ. ಏನಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ರಘು ಚಂದನ್ ಮತ್ತೆ ಅವರ ತಂದೆ ಶಾಸಕ ಚಂದ್ರಪ್ಪ ಸ್ಪಷ್ಟವಾದ ಒಂದು ನಿಲುವನ್ನು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೆ ನಾವು ಬಿಜೆಪಿನ ಇಲ್ಲಿ ಅಂದ್ರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸತಿ ಬಿಜೆಪಿ ಬರ್ಲಿಕ್ಕೆ ನಾವು ಬಿಡಲ್ಲ. ಮತ್ತೆ ನಾವು ಸ್ಪರ್ಧೆಯಾಗಿ ಏನಂದ್ರೆ ನಾವು ಪಕ್ಷೇತರ ಸ್ಪರ್ಧೆ ಮಾಡುವುದು ಖಚಿತ ಅಂತ ಹೇಳಿ ಒಂದು ಉತ್ತರವನ್ನು ಹೇಳಿದ್ದಾರೆ. ಆದ್ರೆ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ ವಿಜೇಂದ್ರ ಆಗಿರ್ಬೋದು ಸಂಪರ್ಕಕ್ಕೆ ಬಂದಿಲ್ಲ. ಅವ್ರೇನಾದ್ರು ಪ್ರಯತ್ನ ಪಟ್ರೆ ಇದೊಂದು ಬಂಡಾಯ ಶಮನ ಆಗ್ಬೋದನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದ್ದು ಕಾಣ್ತಿದೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.